ನಂದಿನಿ ಅವರೇ, ನೀವು ಇಷ್ಟ ಅಂತ ಹೇಳಿದ್ರಲ್ಲ, ನಂಗೆ ತುಂಬ ಖುಷಿ ಆಯಿತು. ನಾನು ನಿಮ್ಮನ್ನೇನು ಬಲವಂತ ಮಾಡಲ್ಲ. ನಿಮಗೂ ಆಸೆ, ಇಷ್ಟ, ಕಷ್ಟ, ನಷ್ಟ ಎಲ್ಲ ಇರ್ತದೆ ಅಲ್ವಾ? ನೀವು ಹೇಳಿ, ಇಷ್ಟ ಇಲ್ಲ ಅಂದರೆ ಹೇಳ್ಬಿಡಿ. ಬೇಕಾದ್ರೆ ನಾನು ನಿಮ್ಮ ಮೇಲೆ ಏನು ಹೇಳಲ್ಲ. ಅಯ್ಯೋ ಒಳ್ಳೆ ಚಾನ್ಸ್ ಇತ್ತು. ನಮ್ಮ ಒಬ್ಬ ಬೇರೆ ಇಲ್ಲೇ ಬಂದು ನಿಂತಾಳೆ ಹಾಳಾದವಳು. ನಾನು ಜಾಸ್ತಿ ಸೌಂಡ್ ಕೊಟ್ಬಿಟ್ಟಿನಿ, ಕಡಿಮೆನೂ ಕೊಡೋಕ್ಕಾಗಿಲ್ಲ. ಏನು ಮಾಡೋಣ ಈಗ? ಅಯ್ಯೋ ಇಲ್ಲ ಕತ್ಬಿಡಿ. ಇಷ್ಟ ಕತೆ ಇಷ್ಟ ಇಂತಾನೆ ಒಪ್ಕೊಂಡಿದ್ದು. ನಂದೇನು ಇಲ್ಲ ಅಲ್ಲಿ. ನಮ್ಮ ಅಣ್ಣ ನಮ್ಮ ಅವ್ವ ಒಪ್ಕೊಂಡ್ರೆ ಒಪ್ಕೊಂಡಂಗೆ. ನಂದೇನು ಇಷ್ಟ ಕಷ್ಟ ಅಂತ ಏನೂ ಇಲ್ಲ. ಅವ್ರ ಆಸೆ ನನ್ನ ಆಸೆ. ಬಿಡಿ ನಂದಿನಿ ಅವರೇ, ನಿಮ್ಮಂಗೆ ಯಾರೂ ಇಲ್ಲ. ಎಲ್ಲರೂ ಅವ್ರವ್ರ ಇಷ್ಟ ಅಂದರೆ ನೀವು ಅಪ್ಪ ಅಣ್ಣನ ಇಷ್ಟ ಅಮ್ಮನ ಇಷ್ಟನೇ ಮುಖ್ಯ ಅಂತ ಹೇಳ್ತಿರಲ್ಲ. ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೆ ನಿಮ್ಮ ಪಡೆಯೋಕ್ಕೆ. ಓ ಸರಿ, ನೀವು ಯಾಕೆ ಫೋನಲ್ಲಿ ಮಾತಾಡೋದಿಲ್ವಲ್ಲ ಜಾಸ್ತಿ? ಅಯ್ಯೋ ನಮಗೆ ಅದೆಲ್ಲ ಅಭ್ಯಾಸ ಇಲ್ಲ. ನಾನು ಯಾರ ಜೊತೆಗೂ ಅಷ್ಟು ಮಾತಾಡ್ತಿರ್ತಿಲ್ಲ. ಅದಕ್ಕೆ ನಾನು ಈಗಲೇ ಇಷ್ಟು ಮಾತಾಡಿರೋದು. ಓ ಸರಿ ಬಿಡಿ. ನೀವು ಹಂಗೆ ಇರ್ತೀನಿ ಅಂದರೆ ಹಂಗೆ ಇರಿ. ನಾನು ನಿಮ್ಮನ್ನೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ. ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ, ನಿಮ್ಗೆ ಯಾವಾಗ ಮಾತಾಡಬೇಕು ಅನ್ಸುತ್ತೆ ಅವಾಗ ಮಾತಾಡಿ. ನಾನು ಬೇಕಾದ್ರೆ ಮೆಸೇಜ್ ಮಾಡ್ತೀನಿ. ಇಷ್ಟ ಇದ್ದರೆ ರಿಪ್ಲೈ ಮಾಡಿ, ಇಲ್ಲ ಅಂದರೆ ಇಲ್ಲ. ಫ್ರೀ ಇದ್ದರೆ ಮಾಡಿ ಅಷ್ಟೇ. ನೀವು ಹೆಂಗಿರ್ತೀರೋ ಹಂಗೆ ಇರಿ. ಸುಮ್ಮನೆ ಬೇರೆಯವ್ರಿಗೋಸ್ಕರ ಯಾಕೆ ಬದಲಾಗ್ತೀರಾ ನೀವು, ಅಲ್ವಾ? ಸರಿ ಮತ್ತೆ, ನಾನು ಬರ್ತೀನಿ. ಹಾಂ ದರ್ದ ನನ್ನ ಮಗ ಬೆನ್ನದ್ ಬೇಸಾಳ. ಅದು ಯಾಕಂಗೆ ಹೊಟ್ಟೆ ಉರ್ತಿ ಮೊಟ್ಟೆ ಕಟ್ಟನು. ಇಷ್ಟ ಇಲ್ಲ ಅಂದ್ರೂ ಸುಮ್ಮನೆ ಇರ್ತಾನೆ. ನಮ್ಮ ಅವ್ವ ಬರೆಯಲ್ಲಿ ಸುಮ್ಮನೆ ನನ್ನ ಕಣ್ಣು ಮಾಡ್ದವಳೆ. ಅಲ್ಲ ಈ ಹೇಳವಳೆ ಆಗಲೇ ಏನಾದ್ರು ಹೇಳ್ಬಿಟ್ರೆ ನಾ ಸತ್ತೋಯ್ತೀನಿ ಅಂತ. ಏನು ಮಾಡೋಣ, ನಾನೇ ನಿರ್ಕೋಬೇಕು ಮೊತ್ತು ಇದರದ್ದು ನನ್ನ ಮಗನ ಕಟ್ಕೊಳಕ್ಕೆ. ನನಗಂತೂ ಸಾಕಾಗಿ ಹೋಗ್ಬಿಟ್ಟದೆ. ಇದು ಯಾಕಬೇಕು ಈ ಜೀವನ ಎಲ್ಲ ಅಂತ. ಈ ಕರಿ ನನ್ನ ಮಗನ ಕಟ್ಕೊಳ್ಳೋದು ಬದಲು ಕಾಳ್ಬಾಗ ಬಿದ್ದು ನಿಗ್ರು ಕಟ್ರೆ ವಾಸಿ ಅಲ್ಲ. ನನಗಂತೂ ಒಂಚೂರು ಇಷ್ಟ ಇಲ್ಲ ಈ ಕರಿಯ. ಥೂ ಅನ್ನ ಎಕ್ತಿದ್ ಬೆಂಕಿ ಯಾಕೆ ಬೆನ್ನದ್ ಬೇತಳ ಹತ್ರ ಬಂದು ಹೊಟ್ಟೆ ಉರ್ಸ ಕೂತವನೆ. ನಮ್ಮ ಅವ್ವನ್ಗಾರು ಬುದ್ಧಿ ಬೇಡವಾ? ಅವ್ಗೊಂಚೂರು ಬುದ್ಧಿ ಇಲ್ಲ. ನಮ್ಮ ಅಣ್ಣನ್ಗಂತೂ ದುಡ್ಡು ಪುತ್ತ ಹಿಡ್ಕೊಳ್ಳೋದೆ ಅವನಿಗೆ. ನಮ್ಮ ಅವ್ವನ್ಗೆ ಎಲ್ಲ ಚೆನ್ನಾಗಿದ್ಬಿಟ್ಟನಂತೆ. ಚೆನ್ನಾಗಿರೋ ದುಡ್ಡು ಕೊಟ್ಟಿರ ಮನೆಗೆ. ಅದು ಏನು ಕಾಣೆ ಅದಾರೋ ಏನು ದುಡ್ಡು ಹೋಗೋದು ಕೊಯ್ತಾರೆ ಇವ್ರಿಗೆ. ಮಗಳಿಗಿಂತವ್ರಿಗೆ ದುಡ್ಡು ಹೆಚ್ಚಾಗೋಯ್ತು. ಅಲ್ಲ ಹೆಣ್ಣಿಗೆ ಮದುವೆ ಇಷ್ಟ ಆಯ್ತದೋ ಇಷ್ಟ ಇಲ್ವೋ ಗೊತ್ತಿಲ್ಲ. ನಂದಿನಿಗೆ ಏನು ಮಾಡೋದು ಏನು ತಿಳ್ಕೊಳ್ಳೋದು ಯೋಚನೆ ಮಾಡಿ ಸಾಕಾಯ್ತು. ಹೆಣ್ಣು ನೋಡಿದ್ರೆ ಒಪ್ಪನ ಮದ್ದಿನಲ್ಲಿ ಭಾರಿ ಸಕ್ಕಿತ್ತು. ಏನೋ ಮಲ್ಗಿನಲ್ಲಿ ಬಲಗಿನ ಮಾತ್ರ ಒಪ್ಪಿಪಿಸ್ತಿದಾರೋ ಹೆಂಗೋ ಕಾಣೆ. ನನ್ನ ಮಗನಿಗೆ ಆಗ್ಲಿಂದ ಎಣ್ಣೆ ಸಿಗ್ತಿದ್ದಿಲ್ಲ. ಆದ್ರೂ ಹೆಣ್ಣು ಸಿಗಲ್ಲ ಅಂದ್ಬಿಟ್ಟು ಯಾವುದು ಕರ್ಕೊಬಂದು ಕಟ್ಕೊಳಕ್ಕಾಗದ. ಇಷ್ಟ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಈಗ ಎಣ್ಣಿಲ್ಲ ಅಂತ ಸಂಕಟ ಪಡ್ತೇವೆ. ಆಮೇಲೆ ಮದುವೆ ಆಗ್ಬಿಟ್ಟುವೆ ಸಂಸಾರ ನೆಟ್ಕಿಲ್ಲ ಅಂತ ಸಂಕಟ ಪಡದ. ತಾಳು ಇನ್ನೊಂದ್ಸರಿ ವಿಚಾರಿಸದ ಹೆಂಗೆ ಕೇಳೋದು. ಎಣ್ಣೆ ಫೋನ್ ಮಾಡಿ ಕೇಳ್ಬಿಡೋಣ ಇಷ್ಟ ಇಲ್ವೋ ಅಂತ. ಏನು ಮಾಡೋದು ನನ್ನ ಮಗನ ಜೀವನ ಈಗ ಗೊತ್ತಾಗದೆ. ನನ್ನ ದೇಶದಿಂದ ನಾನು ಆಳೋದು ಕರಿ ಮುಂಡೆ. ನನ್ನ ಮಗನವೇ ಕಪ್ಪಿಗೆ ಬಿಟ್ಬಿಟ್ಟು ಏನು ಮಾಡೋದು ಬೇಡ ಬರ. ನನ್ನ ದರ್ದ್ರ ಮುಂಡೆ ಇರಬಾರ್ದಾಯ್ತು ನನ್ನಿಂದ. ನನ್ನ ಮಗಿನವೇ ಕರೆಗಿಟ್ಬಿಟ್ಟು ಇಲ್ಲಿ ತಲೆ ಎತ್ಕೊ ಓಡಾಡೋಕ್ಕಾಗಿಲ್ಲ. ಎಲ್ಲ ಅದೇ ಮರ್ಯಾದಿನೇ ಇಲ್ಲ. ನನ್ನ ಗಂಡಿಗೆ ಕರಿ ಯಾರ್ಬಿಟ್ಟು ಏನು ಮಾಡೋದು ಎಲ್ಲರ ಬಳೆ ಬರ. ನನ್ನ ಗಂಡು ಈಗಲೇ ಕಷ್ಟ ಸಿಗಕ್ಕೆ ಕೂತದೆ. ಇನ್ನೂ ಅದಕ್ಕೆ ಕಷ್ಟ ಕೊಡೋಣ. ಇಷ್ಟ ಇಲ್ಲರೆ ಎಲ್ಲನೆಲ್ಲ ಮದುವೆ ಮಾಡ್ಬಿಟ್ಟು ತಾಳು ಹೆಂಗೋ. ಅಯ್ಯೋ ಒಂದು ಹೆಣ್ಣು ಸಿಗ್ತಾರೆ ಹೊತ್ತಲ್ಲಿ. ಏನು ಮಾಡೋಣ ಬೇಡ. ಇಷ್ಟ ಇಲ್ದರುವೆ ಕರ್ಕೊಬರ್ಬಿಟ್ಟು ಮದುವೆ ಮಾಡ್ಕೊಬಿಟ್ಟು ಸುಮ್ಮನೆ ಅದಕ್ಕೆ ಸುಮ್ಮನೆ ಕಷ್ಟ ಅನ್ಭವಿಸ್ಬೇಕು. ಕೇಳ್ಬಿಡಕ್ಕಾಯ್ತದೆ ಯಾವುದೇ ಕೇಳ್ಬಿಟ್ಟು ಮಟ್ಬಿಟ್ಟು ಮಾಡೋಕ್ಕಾಯ್ತದೆ. ಸುಮ್ಮನೆ ಅದಕ್ಕೆ ಜೀವನನೆಲ್ಲನೂ ಹಾಳು ಮಾಡಿ ಕುಡಿಸ್ಕೊಳ್ಳೋದು ಬೇಡ. ನನ್ನ ಗಂಡು ಚೆನ್ನಾಗಿರ್ಬೇಕು ಯಾವಾಗಲೂ. ಭಾರಿ ಒಳ್ಳೆ ಮನ್ಸ. ಒಳ್ಳೆಯವ್ರಿಗೆ ಕಾಲ ಇಲ್ವಲ್ಲ ಇದೆ. ನನ್ನ ಗಂಡು ಅಂದ ಚಂದ ಕಿಳಿರ್ಬೋದು. ಆದರೆ ಮಾತ್ರ ಭಾರಿ ಒಳ್ಳೆ ಗಂಡು. ಏನು ಮಾಡೋದು ಅಂದ ಚಂದ ಕೇಳ್ತಾರೆ ಈಗ. ಒಳ್ಳೆ ಮನ್ಸ ಯಾರು ನೋಡಕ್ಕೆ ಬಂದರು ಈಗ? ಮನ್ಸನ್ನ ಯಾರು ನೋಡಕ್ಕೆ ಬಂದರು? ನನ್ನ ಹಣೆ ಬರ ಮೊದಲು ನಾನು ನಿಗ್ರುಕೊಬಿಡ್ಬೇಕಾಗಿತ್ತು. ಈಗ ನಿಗ್ರುಕೊಳ್ಳೋದಂದ್ರೆ ನನ್ನ ಗಂಡನ ತಬ್ಲೆ ಮಾಡಿಬಿಟ್ಟು ಹೋಗ್ಬೇಕಾಯ್ತದಲ್ಲ ಅಂದ್ಬಿಟ್ಟು ಸುಮ್ಮನೆ ತಡ್ಕಡ್ಕ ಕೂತೀವಿ ಅಷ್ಟೇ. ಹೇಳಿನಿ ಕೇಳು ಅಂತ ಹೇಳಿನಿ. ಸೂರಿ ನೋಡಿದ ಕೇಳ್ಬಿಡಪ್ಪ ಯಾಕಬೇಕು ಅಂತ ಹೇಳಿನಿ. ನನ್ನ ಗಂಡು ಕೇಳ್ಬಿಟ್ಟು ಯಾವ್ದು ಹೇಳ್ತದೆ ಬಂದ್ಬಿಟ್ಟು. ಅಲ್ಲ ಕಣಮ್ಮ, ಅದೇ ಕಮ್ಮ ಹಿಂಗೆ ಬೇಜಾರಲ್ಲಿದ್ದೀರಿ ನೀವು? ಅಯ್ಯೋ ಅದೇ ಕಣಪ್ಪ ಹೇಳಿದ್ನಲ್ಲ ಮಾತಾಡ್ದ ಹೆಣ್ಣ ಜೊತೆ. ಅಮ್ಮ ನೀವು ಯೋಚನೆ ಬಿಟ್ಟಾಕ್ಬಿಡಿ. ನಂದಿನಿ ಅವ್ರು ಈಗ ತಾನೇ ಫೋನ್ ಮಾಡ್ಬಿಟ್ಟು ಈಗ ತಾನೇ ಮಾತಾಡ್ಕೊ ಬಂದೆ ಕಣಮ್ಮ. ಅವರು ಮದುವೆಗೆ ಇಷ್ಟದಿಂದನೇ ಒಪ್ಕೊಂಡಿದ್ದಾರಂತೆ. ಮೊದಲು ಅವ್ರಿಗೆ ಇಷ್ಟ ಇರ್ತಿಲ್ವಂತೆ, ಮದುವೆಗೆ ಬೇಡ ಅನ್ಕೊಂಡಿದ್ರಂತೆ ಅಮ್ಮ. ಆಮೇಲೆ ಅವ್ರ ಅಪ್ಪ ಅಮ್ಮ ಎಲ್ಲ ಒಪ್ಕೊಂಡ್ರಲ್ಲ, ಅದಕ್ಕೆ ಇವ್ರಿಗೂ ಇಷ್ಟ ಆಯ್ತಂತೆ. ಇಷ್ಟದಿಂದನೇ ಒಪ್ಕೊಂಡಿರೋದಂತೆ. ನಮ್ಮ ಅಪ್ಪ ಅಮ್ಮ ಸಂತೋಷನೇ ಮುಖ್ಯ, ನನಗೆ ಇಷ್ಟ ಏನು ನನಗೆ ಬೇಡ, ನಮ್ಮ ಅಮ್ಮವ್ರಿಗೆ ಒಪ್ಕೊಂಡ್ರೆ ನನಗೂ ಇಷ್ಟ ಅಂತ ಇದ್ರು ಅಮ್ಮ. ನೀವು ಇನ್ನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಅಮ್ಮ. ನಾನು ಒಂದ್ಸಲ ಯಾವ್ದನ್ನೂ ಕೇಳ್ಬಿಟ್ಟು ಕ್ಲಿಯರ್ ಮಾಡ್ಕೊಬಿಡೋದು ಅನ್ಕೊಂಡಿದ್ದೆ. ಅವರೇ ಫೋನ್ ಮಾಡ್ಬಿಟ್ಟು ಹೇಳಿದ್ರಲ್ಲ, ನೀವು ಏನೋ ಬೇಜಾರು ಮಾಡ್ಕೊಬೇಡಿ. ನಾನು ಇಷ್ಟದಿಂದನೇ ಮದುವೆ ಐತಿರೋದು. ನಾನು ಯಾರ ಜೊತೆ ನೋಡಿ ಫೋನಲ್ಲಿ ಜಾಸ್ತಿ ಮಾತಾಡ್ತಿರ್ತಿಲ್ವಲ್ಲ, ಅದಕ್ಕೆ ಹಂಗೆ ನಾನು ಮಾತಾಡ್ತಿರ್ತಿಲ್ಲ ಅಷ್ಟೇ. ಅಭ್ಯಾಸ ಇಲ್ಲ ನನಗೆ ಜಾಸ್ತಿ ಫೋನಲ್ಲಿ ಮಾತಾಡಿ ಅಂತ ಅಂದ್ರು ಅಮ್ಮ. ಓ ಹಂಗ ನಾನೆಲ್ಲೋ ಸರಿಯಾಗಿ ಉತ್ತರ ಕೊಡ್ತಿರ್ತಿಲ್ವಲ್ಲ. ನಾವು ಫೋನ್ಗೆ ಮಾಡಿದ್ರೆ ಈ ಅಷ್ಟೆಲ್ಲ ಮುಗಿಸೋದು ಇಲ್ಲ ಅಷ್ಟೇ. ಅದು ಬಿಟ್ರೆ ಏನು ಮಾತೇ ಬರ್ತಿದ್ದಿಲ್ಲ. ನಾನೆಲ್ಲೋ ಇಷ್ಟ ಇದ್ದದ ಇಲ್ವೋ ಬಲ್ಬಂತು ಕೊಕ್ಕಿಪ್ಕೊಂಡು ಹಂಗೆ ಆಡೋದು ಅನ್ಕೊಂಡಿದ್ದೆ. ಅಯ್ಯೋ ಹೆಣ್ಣು ಸೈಲೆಂಟಾ? ಭಾರಿ ಸೈಲೆಂಟ್ ಅಣ್ಣ. ಓ ಸರಿ ಕತ್ಬಿಡು. ನೀನೇನು ಮಾಡೋದು ಒಳ್ಳೆ ಹೆಣ್ಣೆ ಹಂಗಿರ. ನಾನು ಅದನ್ನೇ ಯೋಚನೆ ಮಾಡ್ತಾ ಕೂತಿದ್ದೆ ಏನು ಮಾಡೋದು ಅಂತ. ಏ ಬುಡಿಯಮ್ಮ, ನೀವು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ.
ಸುಮ್ಮನೆ ಯಾಕೆ ಯೋಚನೆ ಮಾಡಿ ಇದು ಮಾಡ್ಕೊತೀರಾ? ಅದಕ್ಕೆ ನಾನು ಡೈರೆಕ್ಟಾಗಿ ಕೇಳ್ಬಿಟ್ಟೆ ಇಷ್ಟ ಇದ್ದದ್ದು ಇಷ್ಟ ಇಲ್ವ ಅಂತ. ಅವ್ರು ಹೇಳಿದ್ರು ಫೋನ್ ಮಾಡ್ಬಿಟ್ಟು ಇಷ್ಟ ಅಂತ. ಆದ್ರೂ ನಾನು ಇನ್ನೊಂದ್ಸಲಿ ಯಾವುದು ಗ್ಯಾರಂಟಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನು ಕಂಡ್ರೆ ಇಷ್ಟವೋ ಇಷ್ಟ ಇಲ್ವೋ ಹೇಳಿ, ಇಷ್ಟ ಇಲ್ಲ ಅಂದ್ರೆ ಹೇಳಿ, ನಾನು ನಿಮ್ನೇನು ಬಲವಂತ ಮಾಡಲ್ಲ ಅಂದಿದ್ದಕ್ಕೆ ಇಲ್ಲ ನಾನು ಇಷ್ಟಪಟ್ಬಿಟ್ಟೆ ಮದುವೆ ಆಗಿರೋದು, ನಂಗೆ ಅಂದ ಚಂದ ಎಲ್ಲ ಮುಖ್ಯ ಏನು ಅಲ್ಲ, ನಮ್ಮ ಅಪ್ಪ ಅಮ್ಮ ಖುಷಿನೇ ಮುಖ್ಯ ಅಂತಂದ್ರು. ಅದಕ್ಕೆ ನಾನು ಹ್ಞೂ ಸರಿ ಅಂದ್ಬಿಟ್ಟು ಸರಿ ಅದೇ ಅಮ್ಮ. ಅಂದ ಚಂದ ಹೆಣ್ಣೆಗ್ಲ ನಂಬಕ್ ಹೋಗ್ಬಾರ್ದು, ಆಸ್ತಿ ಅಂತ ಬರ್ತವೆ ಅನ್ಕೋತಾರೆ. ಆದರೆ ಒಳ್ಳೆ ಇರ್ತಾರೆ. ಅಂದ ಚಂದಾಗಿರೋರೆಲ್ಲ ಕೆಟ್ಟವ್ರೆ, ಕರ್ಗಿರೋರೆಲ್ಲ ಒಳ್ಳೆಯವ್ರೆ, ಹಂಗೇನಿಲ್ಲ ಕತೆ. ಬಿಡಪ್ಪ, ನನಗೆ ಬೇಜಾರಾಯ್ತಿತ್ತು, ನನ್ನಿಂದ ನನ್ನ ಗಂಡ ಜೀವನ ಹಾಳು ಮಾಡ್ಬಿಟ್ನಲ್ಲ ಅಂದ್ಬಿಟ್ಟು. ಅಯ್ಯೋ ಬಿಡಮ್ಮ, ದೇವ್ರು ಕೊಟ್ಟಿರೋದಕ್ಕೆ ಏನು ಮಾಡೋಕ್ಕಾಗೋದು? ನೀವು ಬೇಕು ಅಂತ ಮಾಡಿದ್ರಾ? ಬಿಡಿ, ನೀವು ತಲೆ ಕೆಡಿಸ್ಕೊಬೇಡಿ. ಊಟ ಮಾಡಿದ್ರಾ? ಅಯ್ಯೋ ಇಲ್ಲ ಕಣಪ್ಪ, ಮಾಡ್ಗಿವ್ಲಿ. ನೀನು ಬರಲಿ ಅಂದ್ಬಿಟ್ಟು ಕಾಯ್ಕ ಕೂತಿದ್ದೆ. ಬಾ, ತರಕಾರಿ ಸಾರು ಮಾಡ್ಬಿಟ್ಟು ಅನ್ನ ಮಾಡೀನಿ, ಊಟ ಮಾಡುವೆ ಬಾ. ಸರಿ ಅಮ್ಮ, ಬನ್ನಿ ಮತ್ತೆ ಊಟ ಮಾಡೋಣ. ಏನಾರು ಆಗಲಿ ನನ್ನ ಮನಸ್ಸಲ್ಲಿ ಇದ್ದಿದ್ದು ಒಂದು ಸ್ವಲ್ಪ ಅನುಮಾನ ಹೋಯ್ತು ಕಣಪ್ಪ. ಏನು ನನ್ನ ಮನಸ್ಸು ಸಮಾಧಾನವೇ ಇರ್ತಿಲ್ಲ. ಇಲ್ಲ ಇಷ್ಟವೋ ಇಷ್ಟ ಇಲ್ವೋ, ಹೆಂಗೆ ಮದುವೆ ಮಾಡ್ಕೊಬಂದ್ಬಿಟ್ಟು ಆಮೇಲೆ ಏನು ಎತ್ತ ಅಂದರು ಹಂಗೆ ಹಿಂಗೆ ಅಂತ ಮನಸ್ಸು ಕಲಿಬಿಲಿ ಅಂತಿತ್ತು. ಪರವಾಗಿಲ್ಲ, ಈಗ ಹೊಸ ಆಯ್ತು ನನ್ನ ಮನ್ಸಿಗೆ. ಬಾಪ ಕೂತ್ಕೋ, ನಿಂತಂಗೆ ನಿಂತಿದ್ಯಲ್ಲ. ಇಲ್ಲಮ್ಮ, ಬನ್ನಿ ಊಟ ಮಾಡೋಣ. ಅಪ್ಪ ಇಲ್ಲೋದ್ರು? ಅಯ್ಯೋ ನಿಮ್ಮ ಅಪ್ಪ ತಗೋಯ್ತು, ಬತ್ತಿಂತಾಳು ಬಾಡಿಗೆ ದುಡ್ಡವ್ರು ಇನ್ನೂ ಕಾಸು ಕೊಡ್ನಿಲ್ವಲ್ಲ, ಕೇಳ್ಕೊಬತ್ತೀನಿ ಅಂದ್ಬಿಟ್ಟು ಹೋದ್ರು. ಅಯ್ಯೋ ಬಿಡಿಯಮ್ಮ, ಅವ್ರು ಕಷ್ಟ ಇರ್ತದೆ ಮೇಲೆ ಕೊಡ್ತಾರಂತೆ. ಅಯ್ಯೋ ಹಂಗೆ ಅನ್ಕೊಂಡು ಎಷ್ಟು ದಿನ ಕಂಡಿರೋದಪ್ಪ, 3 ತಿಂಗಳಾಯ್ತು ಅವ್ರು ಕೊಟ್ಟಿಲ್ಲ. ನಾವೇ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋದು ಅಂದ್ಬಿಟ್ಟು 3 ತಿಂಗಳಿಂದ ಬಿಟ್ಟಿವಿ. ಆಮೇಲೆ ಅವ್ರಿಗೆ ಜಾಸ್ತಿ ಆಗೋರೆ ಅವ್ರಿಗೂ ಕೂಡ ಕಷ್ಟ ಆಯ್ತಿಲ್ವಾ, ಇರು ಇಸ್ಕೊ ಬರಲಿ. ಸುಮ್ಮನೆ ಬಾಡಿಗೆ ಕೊಟ್ಬಿಟ್ಟು ಹಂಗೆ ಖಾಲಿ ಕುತ್ಕೊಳಕ್ಕಾಗತ್ತೆ? ಖಾಲಿಯಾ? ಇಸ್ಕೊ ಬರ್ಲಿರು. ಸರಿ ಅಮ್ಮ. ಮುಂದುವರಿಯುವುದು ಹಂಗೆ ಅಪ್ಪ. ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಫ್ ಚಾನಲ್ ಬಂದು 4 ಸ್ಟೋರಿ ಮಾಲ ಸ್ಟೋರಿ ಅದಲ್ಲ, ಅದಕ್ಕೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರದ ಮತ್ತೆ